ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾರೀಶ್ ಖುಷಿ ಗೊಂಬೆ ಕನ್ನಡತಿ. ಇವತ್ತು ನಾನು ಏನ್ ಮಾಡ್ತಿದ್ದೀನಿ ಗೊತ್ತಾ, ಸಂಡೇ ಸ್ಪೆಷಲ್ ಅಲ್ವಾ, ಅದಕ್ಕೆ ನಮ್ಮ ಮನೆಯವರು ಇವತ್ತು ಬೋಟಿಗೆ ತಿನ್ಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬೋಟಿ ತಗೊಬಂದಿದ್ದಾರೆ. ಈಗ ಸ್ಟಾರ್ಟಿಂಗ್ ಇಂದ ಕ್ಲೀನ್ ಮಾಡೋದು ಹೇಗೆ ಏನು ಎತ್ತ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಏನು ಕ್ಲೀನ್ ಮಾಡಿಲ್ದಿರೋ ಬೋಟಿನ ತಗೊಬಂದಿದ್ದಾರೆ, ಓಕೆನಾ? ಅದನ್ನ ಯಾವ ತರ ನೀಟಾಗಿ ಕ್ಲೀನ್ ಮಾಡಬೇಕು. ನಾನು ಆಲ್ಮೋಸ್ಟ್ ಎಲ್ಲ ಹೋಟೆಲಲ್ಲಿ ಹೋಗಿ ತಿಂದಿದ್ದೀನಿ, ಬಟ್ ನನ್ನಷ್ಟು ಕ್ಲೀನ್ ಮಾಡಿಲ್ಲ ಯಾರು, ನಾನು ಅನ್ಕೊಂಡಿರೋ ಪ್ರಕಾರ. ಸೊ ನೀವು ಕೂಡ ನಮ್ಮ ತರ ಕ್ಲೀನ್ ಮಾಡ್ಕೊಂಡು ಬೋಟಿನ ತಿನ್ನಿ. ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಈಸಿ ಆಗಿರುತ್ತೆ. ಹೋಟೆಲಲ್ಲಿ ಕಚ್ಚಾ ಬಿಚ್ಚಿ ಹಾಕಿ ಮಾಡಿರ್ತಾರೆ, ತಿನ್ನಕ್ಕೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ, ಸೆಗಣಿ ತರನೇ ವಾಸನೆ ಬರ್ತಾ ಇರುತ್ತೆ. ಬಟ್ ನಾನ್ ಮಾಡಿರೋ ತರ ನೀಟಾಗಿ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಂತೀನಿ. ಬೋಟಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು. ಹೊಟ್ಟೆಲಿರೋ ಹುಣ್ಣು, ಏನಾದ್ರೂ ಕರುಳಿಗೆ ಸಂಬಂಧಪಟ್ಟಿರೋ ಕಾಯಿಲೆಗಳು ಅವೆಲ್ಲ ಹುಷಾರಾಗ್ತವೆ. ಸೊ ನಮಗೆ ಅದ್ ಬೋಟಿ ಅಂದ್ರೆ ತುಂಬಾನೇ ಹೆಲ್ದಿ. ಅದನ್ನ ನಾವು ಅವಾಗ ಒಂದೊಂದ್ಸತಿ ತಿಂತಾ ಇರ್ಬೇಕು, ಓಕೆನಾ? ಅದನ್ನ ಹೇಗೆ ಕ್ಲೀನ್ ಮಾಡೋದು, ಆಮೇಲೆ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದೊಂದೇ ಪ್ರೊಸೀಜರ್ನ ಬೈ ಒನ್ ತೋರಿಸ್ತಾ ಇರ್ತೀನಿ, ಓಕೆನಾ? ನೀವು ನೋಡಿ ನನ್ ತರನೇ ಮಾಡ್ಕೊಂಡು ತಿನ್ನಿ. ಬಟ್ ನಾನ್ ಕ್ಲೀನ್ ಮಾಡಿರೋ ತರ ಯಾರು ಕ್ಲೀನ್ ಮಾಡೋದು ತೋರ್ಸಿರಲ್ಲ. ಸೊ ನಾನು ಅದು ಬ್ಲಾಕ್ ಇರೋದನ್ನ ವೈಟ್ ಆಗಿ ಹೇಗೆ ಕ್ಲೀನ್ ಮಾಡಬೇಕು ಅದೆಲ್ಲ ತಿನ್ನೋದು ಸ್ವಲ್ಪ ಅನ್ಹೆಲ್ದಿ ಅನ್ಕೊಳ್ತೀನಿ. ಬಟ್ ನನ್ಗೇನೋ ಅದು ಇಷ್ಟ ಆಗಲ್ಲ. ಒಳ್ಳೆ ಉಣ್ಣೆ ತರ ಇರುತ್ತಲ್ವಾ, ಅದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಅದು ನೋಡಿದ್ರೆ ನಂಗೆ ಒಂಥರ ಮೈ ಜುಮ್ ಅನ್ನುತ್ತೆ. ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೇಗೆ ತಿನ್ಬೇಕು ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ಅದೇ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ, ಬನ್ನಿ ನೋಡಿ. ಬೋಟಿ ಈ ತರ ತಗೊಬಂದಿದ್ದಾರೆ, ಈ ತರ ಕೊಟ್ಟಿರ್ತಾರೆ, ಓಕೆನಾ? ಈ ಬೋಟಿ ಹೀಗಿದೆ ನೋಡಿ. ಇದೆಲ್ಲ ಇರಬಾರ್ದು ಆಕ್ಚುಲಿ. ಇದೇನೋ ಗೊತ್ತಿಲ್ಲ ನನ್ಗೆ, ಇದು ನೋಡಿದ್ರೆಲ್ಲ ಒಂಥರ ಉಣ್ಣೆ ತರಾನೇ ಮೈ ಜುಮ್ ಅನ್ಸುತ್ತಿದ್ದೆಲ್ಲ ನೋಡಿ. ಇದೆಲ್ಲ ನಾನ್ ಕ್ಲೀನ್ ಮಾಡಾದ್ಮೇಲೆ ನಿಮಗ್ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದೆಲ್ಲ ವೈಟ್ ಆಗ್ಬೇಕು. ಇದೇನಿದೆಯಲ್ವಾ ಈ ತರ ಬರ್ಬೇಕಿದು. ಸೊ ಆ ತರ ಕ್ಲೀನ್ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ತೀನಿ, ಬನ್ನಿ ನೋಡಿ. ಹಿಂಗಿದೆ ಬೋಟಿ. ಸೊ ಈ ತರ ಇದೆ. ಈಗ ನಾನು ಈ ಬೋಟಿ ತಗೊಂಡಿದ್ದೀನಿ, ಒರಿಜಿನಾಲಿಟಿ ಏನಿದೆಯೋ ಆ ಬೋಟಿ ತಗೊಂಡಿದ್ದೀನಿ. ಸೊ ಅದನ್ನ ಹೇಗ್ ಮಾಡೋದು ಕ್ಲೀನಿಂಗ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಬೋಟಿ ಕ್ಲೀನ್ ಮಾಡಕ್ಕೆ ನಾನು ಹಳೆ ಕುಕ್ಕರ್ ಅಲ್ಲಿ ನೀರ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಓಕೆನಾ? ಅದಕ್ಕೆ ನಾನು ಏನು ಹಾಕಿಲ್ಲ, ನೀರ್ ಕುದೀತಾ ಇದೆ. ಸೊ ಈಗ ನಾವ್ ಇದಕ್ಕೆ ಬೋಟಿ ಹಾಕೋಣ. ನಾವೇನ್ ತಂದಿದೀವಲ್ಲ ಈ ಬೋಟಿನ ನಾನು ಹಾಗೆ ಹಾಕ್ತೀನಿ. ತಾಂಬವೇದಂತೂ ಕಟ್ ಮಾಡೋಣ ಚಾಕು. ಓಕೆನಾ? ಈ ಕಡೆ ಬಾಣಿ ಅದ್ ಚೆನ್ನಾಗಿ ನೀಟಾಗಿ ಇದಾಗ್ಬೇಕು ಫ್ರೆಂಡ್ಸ್. ನೋಡಿ ಎಲ್ಲ ಕಿತ್ಕೊಂಡ್ ಬರ್ತದೆ. ಓಕೆ, ಕ್ಲೀನ್ ಮಾಡ್ಕೊಳ್ಳೋಣ ನಾವಿವಾಗ. ಓಕೆ, ನಾನು ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇಳಿಸ್ಕೊಳ್ಳೋಣ ಕುಕ್ಕರ್. ಹಂಗೆ ಇಡು ನೋಡಿ. ಇವಾಗ ತಗೊಂಡಿದ್ದೀನಿ. ಈಗ ಬಿಸಿ ಇದೆ. ಇವಾಗ ಬಿಸಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಮುಟ್ಟಿದ್ರೆ ಬರ್ತಾ ಇದೆ. ಕಾಣಿಸ್ತಿದ್ಯಾ? ಕಾಣಿಸ್ತೈತೆ, ಕುಕ್ಕರ್ ಮಾತ್ರ. ಇದು ನಾನು ಮಾಡ್ತಿರೋದು ಕಾಣಿಸ್ತಲ್ಲ ನೋಡಿ ಫ್ರೆಂಡ್ಸ್. ಏನು ಕ್ಲೀನ್ ಮಾಡಷ್ಟಿಲ್ಲ, ಹಿಂಗಂದ್ರೆ ಎಲ್ಲ ಬಂದೋಗುತ್ತೆ ನೋಡಿ. ಇಷ್ಟೇ. ಸುಣ್ಣ ಹಾಕಿದ್ರೆ ಈ ತರ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ.
ಕೆಚ್ಚಪ್ ಒಂಚೂರು ಇಲ್ಲಂತ ತೋರಿಸ್ತೀನಿ ನೋಡಿ ಕ್ಲೀನ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಆಯ್ತು, ಬೆಳ್ಳಗೆ ನೀಟಾಗಿ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಮಮ್ಮಿ ಬೆಲ್ಲು ಆಗಿತ್ತೆ, ಅದನ್ನು ಬೆಲ್ಲು ಆಗಿತ್ತು, ಸೇಮ್ ಟು ಸೇಮ್. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಅವಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ, ಎಲ್ಲ ಬಂತು. ಸಿಂಪಲ್, ನಮ್ಮ ಕೈಲೇ ಇರೋದು ಎಲ್ಲ. ನಾನು ಏನು ಮಾಡಿಲ್ಲ ಫ್ರೆಂಡ್ಸ್, ಹಿಂದೆನೇ ಕ್ಲೀನ್ ಮಾಡ್ತಾರೆ. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ನೀಟಾಗಿ ಎಲ್ಲ ತೊಳ್ಕೊಳ್ಳಿ. ಆದ್ರೆ ಬಿಸಿನೀರೊಳಗಡೆ ಇದನ್ನ ಮಾತ್ರ ಹಾಕಿ ಬೋಟಿ ಎಲ್ಲ ಹಾಕ್ಬೇಡಿ. ಅದನ್ನು ಉಲ್ಟಾ ಮಾಡಿ ಇದಕ್ಕೆ ನೀಟಾಗಿ ತೊಳ್ಕೊಳ್ಳಿ. ಬೋಟಿ ಅದು ಕರಳುಗಳನ್ನು ಒಂದು ಕಡ್ಡಿ ತಂದು ಉಲ್ಟಾ ಮಾಡ್ಕೊಳ್ಳಿ. ಬಿಸಿನೀರಿಗೆ ಹಾಕಿದ್ರೆ ಅದನ್ನೆಲ್ಲ ಸತ್ವ ಎಲ್ಲ ಹೊಂಟೋಗುತ್ತೆ, ವೇಸ್ಟ್ ಆಗುತ್ತೆ. ಇದನ್ನ ಮಾತ್ರ ಬಿಸಿನೀರಿಗೆ ಹಾಕ್ಬೇಕು, ಯಾಕಂದ್ರೆ ಇಷ್ಟು ಗಲೀಜಿರುತ್ತಲ್ವಾ, ಹೋಗ್ಬೇಕು. ಕೆಲವರು ಬಿಸಿನೀರಿಗೆ ಹಾಕಲ್ಲ, ಏನಿಲ್ಲ, ತರ್ತಾರೆ ಹಂಗೆ ತೊಳಿತಾರೆ, ಹಾಕ್ತಾರೆ, ಮಾಡ್ತಾರೆ. ಯಪ್ಪ ನಮ್ಗೆ ಅದಾಗಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಆಗೋಯ್ತು. ನೋಡಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ನೋಡಿ ಈ ಥರ ಇದೆಲ್ಲ ಹಾಕ್ಕೊಂಡು ಬೇರೆ ಕಡೆ ಹಾಕ್ತಿರ್ತೀರಾ. ನೋಡಿ ಫ್ರೆಂಡ್ಸ್, ಎಲ್ಲ ಬಂತು, ಅಷ್ಟೇ ಸಿಂಪಲ್. ನೋಡಿ ಕ್ಲೀನ್ ಆಗೋಯ್ತು, ನೋಡಿದ್ರಲ್ವಾ? ಈ ಥರ ಬೋಟಿ ಕ್ಲೀನ್ ಮಾಡೋದು. ಜೇರೋ ಥರ ಐತೆ ನೋಡಿ, ಬಟ್ ನಾವು ಫಾರ್ಮ್ ಅಂತ ಅನ್ಕೊಂಡ್ವಿ, ಜೇರಿನ ಅಂತ ಬಂತು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಹೋಯ್ತು, ಎಲ್ಲ ನೀಟಾಯಿತು, ಎಲ್ಲ ಕ್ಲೀನ್ ಆಯಿತು. ಇದನ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಂಡು ನೀಟಾಗಿ ತೊಳ್ಕೊಂಡ್ಬಿಟ್ರೆ ಫುಲ್ ಕ್ಲೀನ್. ಕಾಣಿಸುತ್ತೆ ನೋಡಿ, ನೋಡಿ ಫ್ರೆಂಡ್ಸ್, ಎಷ್ಟು ವೈಟ್ ಆಯ್ತು. ನಾನು ಹೇಳಿದ್ದೆ ತಾನೇ ನಿಮಗೆ, ವೈಟ್ ಆಯ್ತು. ಈ ಥರನೇ ತೊಳ್ಕೊಬೇಕು ಯಾವಾಗ. ಅರ್ಥ ಆಯ್ತಾ? ಇನ್ನೂ ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊಳ್ಳೋಣ. ನೋಡಿ ಎಷ್ಟು ವೈಟ್ ಆಯ್ತು. ಈ ಥರ ತೊಳ್ಕೊಬೇಕು ಫ್ರೆಂಡ್ಸ್. ಈ ಗಲೀಜೆಲ್ಲ ತಿಂತಾರ ನೋಡಿ, ಈ ಗಲೀಜು ಎಷ್ಟು ತಿಂತಾರ. ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ಹಿಂಗೆ ಮಾಡ್ಕೊಂಡು ಹಿಂಗೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಯಾವುದೇ ಥರದ್ದು ಗಲೀಜಿಲ್ಲ. ಆ್ಯಕ್ಚುಲಿ ಇದನ್ನ ಈ ಥರನೇ ಕ್ಲೀನ್ ಮಾಡ್ಕೊಂಡು ಫುಲ್ ಅದ್ರೊಳಗಡೆ ಏನಿರುತ್ತೆ ಎಲ್ಲ ತೆಗೆದು ನೀಟಾಗಿ ಒಂದು 5-6 ಸತಿ ತೊಳ್ಕೊಳ್ಳಿ ನೀಟಾಗಿ. ಓಕೆನಾ?
ಏನೇ ಇದ್ರೂ ಎಲ್ಲ ಬಂದ್ಬಿಡುತ್ತೆ ಆಚೆ. ಈ ಥರ ತೊಗೊಬೇಕು ನೀಟಾಗಿ. ಈ ಥರ ತೊಗೊಂಡ್ರೆ ನೋಡಿ, ಈ ಥರ ಗಲೀಜೆಲ್ಲ ಆಚೆ ಬಂದ್ಬಿಡುತ್ತೆ. ನಾನು ಆಲ್ಮೋಸ್ಟ್ ತೊಳೆದು ಇಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ಯಾರು ಫ್ರೆಂಡ್ಸ್. ನೋಡಿ ಎಲ್ಲ ನೀಟಾಗಿ ಎಷ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದ್ಸತಿ ವಾಶ್ ಮಾಡ್ಕೊಳ್ಳೋಣ, ಓಕೆನಾ? ನೋಡಿ ಎಲ್ಲ ನಂದು ನೀಟಾಗೋಯ್ತು ಆ್ಯಕ್ಚುಲಿ ತೆಗೆದು. ಎಲ್ಲ ಮಗ್ಚಿ ದೊಡ್ಡ ದೊಡ್ಡ ಕರಳುಗಳೆಲ್ಲ ನೀಟಾಗಿ ಮಗ್ಚಿ ನೋಡಿ ಇಷ್ಟು ವೈಟ್ ಆಗುತ್ತೆ. ಅದೊಂಥರ ಇರುತ್ತೆ, ಒಂಥರ ಈ ಹಳದಿ ಕಲರ್ ಇರುತ್ತೆ ನೋಡಿ. ಇಷ್ಟು ವೈಟ್ ಆಗಿ ಫ್ರೆಶ್ ಆಗಿ ತೊಳ್ಕೊಬೇಕು, ಓಕೆನಾ? ನೋಡಿ ಇದು ಕೂಡ ಯಾವ ತರ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿದ್ರಾ? ಈ ತರ ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ ಎಷ್ಟು ವೈಟ್ ಇದೆ ಅಲ್ವಾ? ನಮಗೆ ಈ ತರ ಯಾರು ವೈಟ್ ಕೊಡಲ್ಲ ಫ್ರೆಂಡ್ಸ್. ಅವೆಲ್ಲ ಗಲೀಜನ್ನ ತಿನ್ಬಾರ್ದು ಆ್ಯಕ್ಚುಲಿ. ಇನ್ನೊಂದು ಟೈಮ್ ತೊಳ್ಕೊಳ್ಳೋಣ, ಅಲ್ಲಿಗೆ ಫಿನಿಶ್ ಆಗುತ್ತೆ. ನೋಡಿ ಎಷ್ಟು ಗಲೀಜಿರುತ್ತೆ. ನೋಡಿ ಆಯ್ತು. ನೋಡಿ ಬೋಟಿ ಎಲ್ಲ ನೀಟಾಗಿ ಕ್ಲೀನ್ ಆಯ್ತು, ಓಕೆನಾ? ಇನ್ನ ಕಟ್ ಮಾಡಿಬಿಟ್ಟು ಇದು ಮಾಡೋದಷ್ಟೇ. ನಾನು ಕರುಳನ್ನ ಒಂದೊಂದಿಷ್ಟು ಕಟ್ ಮಾಡ್ಕೊಳ್ತೀನಿ, ಇಷ್ಟಿದ್ದ, ಓಕೆನಾ? ಎಲ್ಲ ಕ್ಲೀನಿಂಗ್ ಎಲ್ಲ ನೀಟಾಗಿ ಆಯಿತು. ಮತ್ತೆ ಕಟ್ ಮಾಡಿಬಿಟ್ಟು ಒಂದು ತೊಳೆದ್ರೆ ನಾನು ಫಿನಿಶ್ ಆಗುತ್ತೆ. ಆಮೇಲೆ ಬೇಯಕ್ಕೆ ನೆಕ್ಸ್ಟ್ ಪ್ರೊಸೀಜರ್ನ ನಾನು ತೋರಿಸ್ತೀನಿ ಫ್ರೆಂಡ್ಸ್, ಆಯಿತಾ? ಬನ್ನಿ ಕಟ್ ಮಾಡ್ಬೇಕೀಗ. ವೇದಾಂತು ಏನ್ ಮಾಡ್ತಿದ್ಯಾ? ಹಾ ಏನೋ ಬರ್ತೀನಿ ನಿನಗೆ. ನೋಡಿ ಈ ತರ ಕಟ್ ಮಾಡ್ಕೋಬೇಕು ನೀಟಾಗಿ, ಕಾಣಿಸ್ತದ್ಯಾ? ವೇದಾಂತ ಇದನ್ನ ಇದಕ್ಕೆ ಹಾಕ್ಬಿಡ್ಬೇಡ, ಡಸ್ಟ್ಬಿನ್ಗೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನಿವತ್ತು ಪ್ಲೈನ್ ಬೋಟಿ ಮಾಡ್ತಾರೆ, ಬರೀ ಬೋಟಿ ಮಾತ್ರ. ಇದಕ್ಕೆ ಕೆಲವರು ಕಡಲೆಕಾಳು ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ತಾರೆ, ಬಟ್ ನಾನು ಬರೀ ಪ್ಲೈನ್ ಮಾಡ್ತಾ ಇದೀನಿ. ನನಗೆ ಅವನ್ನೆಲ್ಲ ಹಾಕಿದ್ರೆ ನನಗೆ ಬೋಟಿ ತಿನ್ನೋದು ಅನ್ಸಲ್ಲ ಆ್ಯಕ್ಚುಲಿ, ಅದಕ್ಕೆ ನಾನು ಪ್ಲೈನ್ ಮಾಡ್ಕೊಳ್ತೀನಿ ಅವತ್ತು. ಅಂದರೆ ಜಾಸ್ತಿ ಜನ ಇರ್ತಾರಲ್ಲ ಫ್ರೆಂಡ್ಸ್, ಆವಾಗ ಕಡಲೆಕಾಳು ಆಲೂಗಡ್ಡೆ ಬೋಟಿ ಅವೆಲ್ಲ ಹಾಕಿ ಮಾಡಿದ್ರೆ ಸರಿ ಹೋಗುತ್ತೆ. ಇದು ನೋಡೋಕೆ ಇಷ್ಟ ಆಯ್ತಾ ಬಂದರೆ ಸ್ವಲ್ಪ ಇರುತ್ತೆ ಫ್ರೆಂಡ್ಸ್. ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ನನಗೆ ಬೋಟಿ ಗೊಜ್ಜಂದ್ರೆ ಪ್ರಾಣ ಫ್ರೆಂಡ್ಸ್. ಏನ್ ಮಾಡ್ತೀರಾ? ಇದೆಲ್ಲ ನನಗೆ ಯಾರು ಹೇಳ್ಕೊಡ್ಲಿಲ್ಲ ಫ್ರೆಂಡ್ಸ್, ಓನಾಗಿ ಕಲ್ತ್ಕೊಂಡಿದ್ದು. ಅಂದ್ರೆ ಇದು ಬೋಟಿ ಕ್ಲೀನ್ ಮಾಡೋದು ಬಂದು ನಾನು ನಮ್ಮ ದೊಡ್ಡಮ್ಮನಿಂದ ಕಲ್ತಿದ್ದು. ಆಕ್ಚುಲಿ ನಾನು ತುಂಬಾ ಸಣ್ಣವಳಿದ್ದೆ, ಅವಾಗ ಆಟ ಆಡ್ತಾ ಇದ್ದೆ. ನಮ್ಮ ಮಾವನ ಮನೆದು ಗೃಹ ಪ್ರವೇಶ ಇತ್ತು, ಅವಾಗ ನಮ್ಮ ದೊಡ್ಡಮ್ಮ ಮಾಡಿದ್ರು, ಸುಣ್ಣ ಹಾಕಿ ಉಜ್ತಾ ಇದ್ರು. ನಾನು ಇವ್ರು ಏನು ಸುಣ್ಣ ಹಾಕಿ ಉಜ್ತಿದ್ದಾರೆ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸುಮ್ಮನೆ ನೋಡ್ತಿದ್ದೆ ಅವ್ರು ಮಾಡೋ ಕೆಲಸಗಳನ್ನೆಲ್ಲ ನಿಂತ್ಕೊಂಡು. ಅವಾಗ ಕಲ್ತ್ಕೊಳ್ಳೆ ನಾನು ಒಂದೆರಡು ಸತಿ ಮನೆಗೆ ತಂದಾಗ ಮಾಡಿ ಕಲ್ತ್ಕೊಂಡೆ ಫ್ರೆಂಡ್ಸ್. ನನಗೆ ಆಕ್ಚುಲಿ ನಾನ್ ವೆಜ್ ಕುಕಿಂಗ್ ಸಕ್ಕತ್ತಾಗೆ ಮಾಡ್ತೀನಿ, ಎಲ್ಲರೂ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್. ಇದನ್ನ ಚಿಕ್ಕ ಚಿಕ್ಕದಾಗಿ ಕುಯ್ಕೊಬೇಕು, ಅವಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇದಿಷ್ಟೇ ನೀಟಾಗಿ ಸಣ್ಣ ಸಣ್ಣದಾಗಿ ಈ ತರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೆಲ್ಲ ಫುಲ್ ಕಟ್ ಮಾಡ್ಕೊಂಡಾದ್ಮೇಲೆ ನೀವು ತೋರಿಸ್ತೀನಿ. ಈ ತರ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡ್ಕೊಂತಾ ಇರಬೇಕು. ಎಷ್ಟು ನೀಟಾಗಿ ಕಟ್ ಮಾಡಿದ್ರೆ ಚೆನ್ನಾಗಿದೆ. ಈ ತರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಆಲ್ಮೋಸ್ಟ್ ಆಯ್ತು, ಇನ್ನ ಕರುಳುಗಳನ್ನು ಕಟ್ ಮಾಡಿದ್ರೆ ಆಯ್ತು. ಇದು ಕ್ಲೀನ್ ಮಾಡೋಕ್ಕೆ ಸ್ಪೇಸಸ್ ಬೇಕು ಫ್ರೆಂಡ್ಸ್, ಅಂದ್ರೆ ತಾಳ್ಮೆ ಮುಖ್ಯ, ಬೇಗ ಆಗುತ್ತೆ. ಇವನ್ನೆಲ್ಲ ಕಟ್ ಮಾಡಿರ್ತೀರಲ್ಲ, ಇನ್ನೊಂದ್ಸತಿ ನೀಟಾಗಿ ಕಿವುಚಿ ತೊಳ್ಕೊಳ್ಳಿ, ಆವಾಗ ಇನ್ನು ಚಂದ ನೀಟಾಗುತ್ತೆ. ಓಕೆನಾ? ನೋಡಿ ಆಗೋಯ್ತು.
ಪ್ರತಿಯೊಂದು ನಾನು ಹೇಗೆ ಕಟ್ ಮಾಡಿದ್ದೀನೋ ಹಾಗೆ ನೀವು ಕಟ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಸೊ ನಾನು ಯಾವ್ಯಾವ ಥರ ಕ್ಲೀನಿಂಗ್ ಮಾಡಿದ್ದೀನಿ, ಯಾವ್ಯಾವ ಥರ ಕಟ್ಟಿಂಗ್ ಮಾಡಿದ್ದೀನೋ ಸೊ ಆ ಥರ ಕಟ್ ಮಾಡಿ ಓಕೆನಾ, ಚೆನ್ನಾಗಿ ಬರುತ್ತೆ. ಹಾಗೆ ಕುಕ್ಕಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಈ ಥರ ಯಾರೂ ಹೇಳ್ಕೊಡಲ್ಲ. ಆಲ್ಮೋಸ್ಟ್ ಆನ್ಲೈನಲ್ಲೆಲ್ಲ ಬಿಸಿನೀರಿಗೆ ಹಾಕಿದ್ರೆ ಬಿಡುತ್ತೆ ಅಂತ ಹೇಳ್ತಾರೆ. ಬಿಸಿನೀರಿಗೆ ಹಾಕಿದ್ರೆ ಅಂಥದ್ದು ಬಿಡೋಲ್ಲ ಫ್ರೆಂಡ್ಸ್, ಸುಣ್ಣ ಹಾಕಲೇಬೇಕು. ಸುಣ್ಣ ಹಾಕಿದ್ರೇ ನೀಟಾಗಿ ಆ ಥರ ಮೇಲ್ಗಡೆ ಬ್ಲ್ಯಾಕ್ ಏನು ಚರ್ಮ ಇದೆಯಲ್ವ ಅದೆಲ್ಲ ಕಿತ್ಕೊಂಡ್ಬರುತ್ತೆ. ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿದ್ರೆ ನೋಡಿ ಇಷ್ಟು ನೀಟಾಗಿ ಆಗುತ್ತೆ. ಏನಾದರೂ ಇದಿದ್ರೂ ಎಲ್ಲ ಸತ್ತೋಗುತ್ತೆ, ಕೀಟ ಕ್ರಿಮಿಗಳೇನಾದರೂ ಇದ್ರೂ. ಸೊ ಇದೇ ಥರ ಕ್ಲೀನ್ ಮಾಡಿಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ನೋಡಿ ಇವಾಗ ಕೊಯ್ದು ಫಿನಿಶ್ ಆಯಿತು ಟೋಟಲಿ. ಈಗ ನೀಟಾಗಿ ತೊಳ್ಕೊಳ್ಳೋಣ. ಗಲೀಜಿದೆ ನೋಡಿ ಎಷ್ಟು. ಈಗ ಮತ್ತೆ ಕಿವುಚಿ ತೊಳ್ಕೊಳ್ಳೋಣ. ಏನ್ ತಗೊಂಡೋಗ್ತಿದೆ ವೇದಾಂತ? ನನ್ನ ಮಗ ಸ್ವಲ್ಪ ಏನಕ್ಕೆ ಬೇಜಾರ ಮಾಡ್ಕೋಬೇಡಿ. ಬಂದು ಹೊತ್ಕೊಂಡು ಹೋಗ್ತಿದ್ಯಾ? ನೋಡಿ ಫ್ರೆಂಡ್ಸ್, ಇಷ್ಟು ನೀಟಾಗಿ ಚುಚ್ಕೊಂಡು ತೊಳ್ಕೊಬೇಕು. ನೋಡಿ ಎಷ್ಟು ಗಲೀಜಿದೆ ಈಗ್ಲೂ. ಸೋಸ್ಕೊಳತ್ತಲ್ಲ. ಯಾವಾಗ ಎಷ್ಟು ಶುಚಿಯಾಗಿ ನೀಟಾಗಿ ತೊಳ್ಕೊಬೇಕು ನೋಡಿ ಫ್ರೆಂಡ್ಸ್. ಗೊತ್ತಾಗ್ತದ್ಯಾ ಎಷ್ಟು ನೀಟಾಗಿ ಆಯ್ತು ನೋಡಿ. ಆಯ್ತು. ಇನ್ನೊಂದ್ಸತಿ ತೊಳ್ಕೊಳ್ಳೋಣ. ಎಲ್ಲ ಕುಯ್ದಾಕಿದಲ್ಲ ಅಂತ ತೊಳ್ಕೊಳ್ಳೋಣ. ಸೋಸಕ್ಕೆ ಆಗ್ತದೆ, ಸ್ವಲ್ಪ ಇರ್ತದೆ ಇದು. ಕಾಣಿಸಲ್ಲ, ನೀಟಾಗಿ ಕೂತ್ಕೊಂಡು ತಗೋಬೇಕು ನೋಡಿ. ಇಲ್ಲ ಅವ್ವ ಇದ್ದಂಗಿದೆ. ಎಷ್ಟೊಂದು ಗಲೀಜು ಕ್ಲಿಯರ್ ಆಯ್ತು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಹೂವು ತರ ತೊಳೆದಾಕಿದೀನಿ ನೋಡಿ. ಇಷ್ಟು ತರ ಕ್ಲೀನ್ ಮಾಡ್ಕೋಬೇಕು ನೋಡಿ. ಎಷ್ಟು ನೀಟಾಗಿದೆ ಅಂತ ನೋಡಿದಲ್ವಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.